ಹಲೋ, ಗುಡ್ ಮಾರ್ನಿಂಗ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವಿವತ್ತು ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಇದು ಅಫಿಷಿಯಲ್ ಟ್ರಯಂಫ್ ಅವ್ರ ಜೊತೆ ಹೋಗ್ತಾ ಇರೋದು. ಟ್ರಯಂಫ್ ಅವ್ರ ಜೊತೆ ಇದು ನಮ್ಮದು ಸೆಕೆಂಡ್ ರೈಡು. ಫಸ್ಟ್ ಇಲ್ಲೇ ಬ್ರೇಕ್ಫಾಸ್ಟ್ ರೈಡು ಹೋಗಿದ್ದು ಸಂಗಮಗೆ. ತುಂಬ ರೈಡ್ಸ್ ಮಾಡಿದ್ದಾರೆ, ಬಟ್ ನಾನು ಒಂದೇ ಹೋಗಿದ್ದೆ. ಇದು ಫಸ್ಟ್ ಓವರ್ ನೈಟ್ ರೈಡು ಟ್ರಯಂಫ್ ಅವ್ರದ್ದು. ಚಿಕ್ಕಮಂಗ್ಳೂರಿಗೆ ಇವತ್ತು ಹೋಗಿ ನಾಳೆ ವಾಪಸ್ ಬರೋದು. ಸೊ ಇವಾಗ ನಾನು ಎಲೆಕ್ಟ್ರಾನಿಕ್ ಸಿಟಿ ಕ್ಯೂರಾಜ್ ಶೋರೂಮ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ಅದೇ ಮೀಟಪ್ ಪಾಯಿಂಟ್ ಎಲ್ರದ್ದು. ಸೊ ಅಲ್ಲಿಂದ ಅರೌಂಡ್ 6:30 ಬಿಡ್ತಾ ಇದ್ದೀವಿ. ಅರೌಂಡ್ ಒಂದು 10-11 ಜನ ಇದ್ದೀವಿ. ಇನ್ನೂ ಜಾಸ್ತಿ ಜನ ಸೇರ್ತಾಯಿದ್ರು. ನಾಳೆ ವರ್ಲ್ಡ್ ಮೋಟರ್ ಸೈಕಲ್ ಡೇ ಇದೆ ಅಂತ ಎಷ್ಟೊಂದು ಜನ ಅಲ್ಲಿಗೂ ಹೋಗ್ತಾ ಇದ್ದಾರೆ. ಆ ಇವೆಂಟಿಗೆ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಸೊ ಸ್ವಲ್ಪ ಜನ ಹಿಂಗಾಗಿ ಕಡಿಮೆ. ಈ ಮೀಟಪ್ ಪಾಯಿಂಟ್ ಒಂದು ಸ್ವಲ್ಪ ದೂರ ಆಗುತ್ತೆ. ನಾನಿರೋದು ವೈಟ್ ಫೀಲ್ಡು. ಇದು ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗಬೇಕು. ಅಲ್ಲಿಗೆ ಹೋಗೋಕ್ಕೆ ಒಂದು 3/4 ಗಂಟೆ ಬೇಕು ಇಷ್ಟೊತ್ತಲ್ಲಿ. ಏನೂ ಟ್ರಾಫಿಕ್ ಇಲ್ಲದೇ ಅಷ್ಟು ಟೈಮ್ ಆಗೇ ಆಗುತ್ತೆ. ಎಲ್ಲಿ ಬೇಕಲ್ಲಿ ಹಂಗೆ ನಿಲ್ಲಿಸ್ಬಿಡ್ತಾರೆ ಅಪ್ಪ ಸಡನ್ನಾಗಿ. ಟ್ರಯಂಫ್ ಕ್ಯೂರಾಜ್ ಎಲೆಕ್ಟ್ರಾನಿಕ್ ಸಿಟಿ ಶೋರೂಮ್ ಒಂದು ಟೂರ್ ನೋಡೋಣ ಬನ್ನಿ. ಆ್ಯಕ್ಚುಲಿ ಇಲ್ಲೇ ತುಂಬ ಬೈಕ್ಸ್ ನೋಡಿರೋದು ನಾನು. ಅಂದರೆ ಟ್ರಯಂಫ್ ಲೈನಪ್ಪಲ್ಲಿರೋ ಎಲ್ಲ ಬೈಕ್ಗಳು ಇಲ್ಲಿ ಇಟ್ಟಿದ್ದಾರೆ. ಸ್ಟ್ರೀಟ್ ರಿಪಲ್ 765, ಸ್ಪೀಡ್ ಟ್ವಿನ್ 900, ಸ್ಪೀಡ್ ಟ್ವಿನ್ 1200 ಎಲ್ಲ ಇಟ್ಟಿದ್ದಾರೆ. ಇದು ನೋಡಿ, ಸ್ಪೀಡ್ ಟ್ವಿನ್ 1200. ಇದರದ್ದೇ ಸ್ಪೀಡ್ 400. ಟೈಗರು, ಇಲ್ಲಿ ಸ್ಟ್ರೀಟ್ ಟ್ರಿಪಲ್ ಇದೆ ನೋಡಿ 765. ಸಖತ್ತಾಗಿದೆ ಗಾಡಿ. ಆ್ಯಕ್ಚುಲಿ ಟ್ರಯಂಫ್ ರಾಕೆಟು ಇಟ್ಟಿದ್ರು ಇವರಲ್ಲಿ, ಅಂದರೆ ಕಾಣಿಸ್ತಾ ಇಲ್ಲ. 2500 cc ಬೈಕ್ ಅದು. ಸಖತ್ತಾಗಿದೆ ಬೈಕ್ ಮಾತ್ರ. ಅದನ್ನೇ ನೋಡೋಣ ಅಂದ್ಕೊಂಡು ಬಂದೆ, ತೋರಿಸೋಣ ಅಂತ. ಬಟ್ ಅದು ಯಾಕೋ ಇಟ್ಟಿಲ್ಲ. ಸೊ ವೇಟ್ ಮಾಡ್ತಾಯಿದ್ದೀವಿ. ಇನ್ನೂ ಸ್ವಲ್ಪ ಜನ ಬರಬೇಕನ್ಸುತ್ತೆ. ನಾನೇ ಲೇಟ್ ಅಂದ್ಕೊಂಡೆ. ಕೆಲವು ಜನ ಇನ್ನೂ ಬರಬೇಕಿದೆ. ಸೊ ಅವ್ರು ಬಂದಮೇಲೆ ಹೊರಡೋಣ. 6:30 ಹೊರಡಬೇಕಿತ್ತು. ಆಲ್ಮೋಸ್ಟ್ 7 ಆಗಿದೆ. ಎಲ್ಲರೂ ಬರೋವರೆಗೂ ವೇಟ್ ಮಾಡಿ ಹೊರಡೋ ಅಷ್ಟರಲ್ಲಿ ಲೇಟ್ ಆಗೋಯ್ತು. ಸೊ ಎಲೆಕ್ಟ್ರಾನಿಕ್ ಸಿಟಿಯಿಂದ ತುಮಕೂರು ರೋಡ್ ಎಕ್ಸಿಟ್ ತೊಗೊಂಡು ನೈಸ್ ರೋಡಿಂದ ಹೊರಡಬೇಕು. ನನಗೆ ಆ್ಯಕ್ಚುಲಿ ತುಂಬ ಸುತ್ತಾಕೊಂಡು ಬಂದಂಗಿದು. ಏನು ಮಾಡೋಕ್ಕಾಗಲ್ಲ, ಎಲ್ಲರ ಜೊತೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಇಲ್ಲಿವರೆಗೂ ಬಂದಿದ್ದಿಲ್ಲ. ಅಂದರೆ ಡೈರೆಕ್ಟಾಗಿ ತುಮಕೂರು ನೈಸ್ ರೋಡ್ ಎಕ್ಸಿಟಿಂದನೇ ಹೋಗ್ಬೋದಿತ್ತು. ಬರೋವಾಗ ಡೈರೆಕ್ಟಾಗಿ ಹಂಗೆ ಮನೆಗೆ ಹೋಗ್ಬಿಡೋದು ಅಷ್ಟೇ. ಟ್ರಯಂಫ್ ಅವ್ರ ಕಡೆಯಿಂದ ಒಂದು 3 ಜನ ಇದ್ದಾರೆ. ಅದನ್ನು ಬಿಟ್ಟರೆ ನಾವೊಂದು 11 ಮೆಂಬರ್ಸ್ ಇದ್ದೀವಿ. ಸೊ ನಮ್ಮ ಲೀಡು ಅಲ್ಲಿ ಮುಂದೆ ಹೋಗ್ತಾ ಇದೆ ನೋಡಿ. ಹಜಾರ್ಡ್ ಲೈಟ್ ಆನ್ ಮಾಡ್ಕೊಂಡವ್ರೆ. ಟೈಗರ್ 900 ರ್ಯಾಲಿ ಪ್ರೋ. ಸಖತ್ತಾಗಿದೆ ಗಾಡಿ ಮಾತ್ರ. ಏನೋ ಟೈಗರ್ ಮೇಲೆ ಒಂಥರ ಲವ್.
ಈ ಅಡ್ವೆಂಚರ್ ಬೈಕ್ಗಳಲ್ಲಿ BMW GS ಮೇಲೆ ಇತ್ತು, ಬಟ್ ಇವಾಗ ಹೊಸ 1300 GS ಬಿಟ್ಟ ಮೇಲೆ ಅಷ್ಟು ಅನ್ನಿಸ್ತಾ ಇಲ್ಲ. ಆದರೆ ಟೈಗರ್ ಮಾತ್ರ ಅವಾಗಿಂದನೂ ಸಕ್ಕತ್ತಾಗಿದೆ ಗಾಡಿ. ನೋಡೋಣ, ಇನ್ನೂ ಟೈಮ್ ಇದೆ. ದೇವ್ರ ಆಶೀರ್ವಾದ ಚೆನ್ನಾಗಿದ್ರೆ ತಗೊಳ್ಳೋಣ. ಸೊ ಇವಾಗ ಧ್ರುವ ತಾರೆಯಲ್ಲಿ ಬ್ರೇಕ್ಫಾಸ್ಟ್ ಅಂತ ಹೇಳ್ತಾ ಇದ್ದಾರೆ. ಹೋಗೋಕೆ 1.5 ಅವರ್ ಆದರೂ ಮಿನಿಮಮ್ ಬೇಕು. ನೋಡೋಣ ಎಷ್ಟು ಟೈಮಲ್ಲಿ ಕವರ್ ಮಾಡ್ತೀವಿ ಅಂತ. ನಿಧಾನಕ್ಕೆ 80-90ನಲ್ಲೇ ಹೋಗೋಣ ಅಂತ ಮಾತಾಡ್ಕೊಂಡಿದ್ದೀವಿ. ಯಾಕಂದರೆ ನಾವು ಸರಿಯಾಗಿ ಓಡಿಸಿದ್ರು ನಿಮಗೆ ಗೊತ್ತಲ್ಲ, ರೋಡಲ್ಲಿ ಯಾರು ಸರಿಯಾಗಿ ಓಡಿಸಲ್ಲ. ಸೊ ಎಲ್ಲರ ಸೇಫ್ಟಿಗೋಸ್ಕರ ನಾವು ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಹಾಸನ್ ಹೈವೇ ಎಂಟರ್ ಆಗಿದ್ದೀವಿ. ಹೊಟ್ಟೆ ಹಸಿತಿದೆ ಆಲ್ರೆಡಿ. ನೋಡೋಣ ಇನ್ನೂ ಎಷ್ಟೊತ್ತಾಗುತ್ತೆ ಅಂತ. ಕಾರ್ ಅವನಂಗೆ ರೋಡಿಗೆ ಎಂಟ್ರ್ ಆಗ್ಬಿಟ್ಟ. ಹೈವೇಗಳಲ್ಲಿ ಫಸ್ಟ್ ಆಫ್ ಆಲ್ ಸೈಡಿಗೆ ಕಾರ್ ನಿಲ್ಲಿಸ್ಬಾರ್ದು. ನಿಲ್ಲಿಸಿದ ಮೇಲೆ ಮತ್ತೆ ವಾಪಸ್ ಬರುವಾಗ ಸ್ವಲ್ಪ ಹಿಂದೆ ಮುಂದೆ ನೋಡಿ ವಾಪಸ್ ಬರಬೇಕು. ಸರ್ವಿಸ್ ರೋಡ್, ಎಲ್ಲಾದರೂ ಸರ್ವಿಸ್ ರೋಡ್ ಎಂಟ್ರೆನ್ಸ್ ಇದ್ದರೆ ಸರ್ವಿಸ್ ರೋಡಿಗೆ ಹೋಗಿ ಅಲ್ಲಿ ನಿಲ್ಸ್ಕೊಬೋದು ಆರಾಮಾಗಿ. ಎಷ್ಟೊಂದು ಜನ ನಿಲ್ಸಿರ್ತಾರೆ, ಆ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇನಲ್ಲೂ ನಿಲ್ಲಿಸ್ಬೇಡಿ ಅಂತ ಬೋರ್ಡ್ ಆಗಿರ್ತಾರೆ, ಆದರೂ ಹಂಗೆ ನಿಲ್ಸ್ಕೊಂಡಿರ್ತಾರೆ. ಫೈನಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮತ್ತೆ ಹೊರಟಿದ್ದೀವಿ. ಅರೌಂಡ್ 1.25 ಅವರ್ ಆಯಿತು ಅಲ್ಲೇ ಬ್ರೇಕ್ಫಾಸ್ಟ್ ಮುಗಿಸೋ ಅಷ್ಟರಲ್ಲೇ. ತುಂಬ ರಶ್ ಇತ್ತು, ವೀಕೆಂಡ್ ಅಲ್ವಾ. ಈ ದೊಡ್ಡ ಹೋಟ್ಲುಗಳ್ದು ಅದೊಂದು ಪ್ರಾಬ್ಲಮ್ಮು, ತುಂಬ ರಶ್ ಇರುತ್ತೆ. ಆಮೇಲೆ ಅವರು ಸರ್ವ್ ಮಾಡೋದು ಲೇಟು, ಕಾಸ್ಟ್ಲಿ ಬೇರೆ, ಟೇಸ್ಟ್ ಮಾತ್ರ ಅಷ್ಟಕ್ಕಷ್ಟೇ. ಏನೋ ಗ್ರೂಪಲ್ಲಿ ಬಂದಾಗ ಈ ಥರ ದೊಡ್ಡ ಹೋಟ್ಲುಗಳಲ್ಲಿ ವೈಬಿರುತ್ತೆ ಅಂತ ಬರಬೇಕಷ್ಟೆ. ಸೊ ಇಲ್ಲಿಂದ ನಮ್ಮ ಹೋಮ್ ಸ್ಟೇ ಇನ್ನೂ ಅರೌಂಡ್ 160 ಕಿಲೋಮೀಟರ್ಸ್ ಇದೆ. ಬೇಲೂರು ಆದಮೇಲೆ ಇನ್ನೊಂದು ಸ್ಟಾಪ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿ ಕಾಫಿನೋ ಟೀನೋ ಕುಡ್ಕೊಂಡು ನೆಕ್ಸ್ಟ್ ಹೋಮ್ ಸ್ಟೇಗೆ. ಸಖತ್ತಾಗಿದೆ ಬೈಕ್ ಮಾತ್ರ ಓಡ್ಸೋಕ್ಕೆ, ಸಿಂಗಲಲ್ಲಿ ಅಂದರೆ ಈಸಿಯಾಗಿ ಓವರ್ಟೇಕ್ ಮಾಡ್ಬೋದು. ಈವನ್ ಹೈವೇನಲ್ಲೂ ಅಷ್ಟೇ ಏನೂ ಪ್ರಾಬ್ಲಮ್ ಇರೋಲ್ಲ. ನಾವು ಇಷ್ಟು ವರ್ಷ ಬರೀ 200cc 180cc ಬೈಕ್ಗಳು ಓಡಿಸಿದವ್ರಿಗೆ ಒಂಥರ ಹಬ್ಬ ಇದು. ಇವತ್ತು ಬೆಳಗ್ಗೆ ನೈಸ್ ರೋಡಲ್ಲಂತೂ ಎಲ್ಲರೂ ಟಾಪ್ ಸ್ಪೀಡ್ ಚೆಕ್ ಮಾಡಿಬಿಟ್ರು. ವೆದರ್ ಮಸ್ತ್ ಇತ್ತು, ರೋಡ್ ಖಾಲಿ ಇತ್ತು, ಇನ್ನೇನು ಮಾಡ್ತಾರೆ ಮತ್ತೆ ಹುಡುಗರು, ಎಲ್ಲರೂ ತೆಚ್ಚಿದ್ರು. ಸೊ ಇವಾಗ ಹಾಸನ ಎಂಟ್ರಿ ಆಗಿದ್ದೀವಿ. ಬೇಲೂರಿಗೆ ಹೋಗಬೇಕು. ಬೇಲೂರಿಂದ ಚಿಕ್ಕಮಗಳೂರು. ನೋಡೋಣ, ನಮ್ಮವ್ರು ಯಾವುದೋ ರೋಡಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಹತ್ರ ಮ್ಯಾಪ್ ಇಲ್ಲ, ಸೊ ಅವ್ರನ್ನ ಫಾಲೋ ಮಾಡಲೇಬೇಕು. ಚಿಕ್ಕಮಗಳೂರಲ್ಲೂ ಹೆವಿ ಜಾಮ್ ಇದೆ ಗುರು. ಎಲ್ಲ ನಮ್ಮಂಗೆ ಟೂರಿಸ್ಟ್ಗಳೇ ಅನಿಸುತ್ತೆ. ಲೋಕಲ್ಲವರು ಅದೆಷ್ಟು ಬೈಕ್ ಹೊಲ್ತಿರ್ತಾರೋ ಏನೋ. ಶನಿವಾರ ಭಾನುವಾರ ಆದರೆ ಸಾಕಿ ನನ್ನ ಮಕ್ಕಳು ಬಂದುಬಿಡ್ತಾರೆ ಅಂತ. ಅವ್ರು ಯಾರೂ ಹೊರಗೆ ಬರೋಲ್ಲ ಅನಿಸುತ್ತೆ ಶನಿವಾರ ಭಾನುವಾರ. ಚಿಕ್ಕಮಗಳೂರು ಬಸ್ ನಿಲ್ದಾಣ. ಹೋಗಿ ಅಂಕಲ್, ಹೋಗಿ ಆರಾಮಾಗಿ ಹೋಗಿ.
ಅದು ಯಾವುದೋ ಮುಂದೆ ಒಂದು ಲಾರಿ ಹೋಗ್ತಾ ಇದೆ ಅನಿಸುತ್ತೆ, ಅದರಿಂದನೇ ಜಾಮ್ ಆವಾಗಲಿಂದ. ಘಾಟ್ ಸೆಕ್ಷನಲ್ಲಿ ಈ ಥರ ಒಬ್ಬರಿಂದ ಒಬ್ಬರು ಓಡಿಸೋವಾಗ ಸ್ವಲ್ಪ ಯಾವಾಗಲೂ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಓಡಿಸಿ. ಸೊ ಎಲ್ಲರಿಗೂ ಕಂಟ್ರೋಲ್ ಮಾಡೋಕ್ಕೆ ಒಂದು ಅವಕಾಶ ಇರುತ್ತೆ. ಇಲ್ಲಾಂದರೆ ಯಾರಾದರೂ ಒಬ್ಬರು ಸಡನ್ನಾಗಿ ಬ್ರೇಕ್ ಹಾಕಿದ್ರೂ ಕಷ್ಟ ಆಗುತ್ತೆ. ಬೈಕಾ ಸ್ಕ್ರ್ಯಾಂಬ್ಲರ್ ಹೇಳು, ಕರೆಕ್ಟಾಗಿ ಹೇಳ. ಹಾಂ ಹಾಂ ಬೇರೆ ಬೇರೆ 3 ಥರ ಅದಾವೆ. ಹಾಂ ಕೆಂಪು ಕಲರಿಂದ, ಕೆಂಪು ಕಲರಾ? ಹಾಂ ಅದು ಸ್ಕ್ರ್ಯಾಂಬ್ಲರು. ಎಲ್ಲದು ಇದು ಸ್ಪೀಡ್ 400 ಹೇಳು. ಸ್ಪೀಡನ್ನು ನೀವೆಲ್ಲ 3ನೇ ಕ್ಲಾಸಾ? 5ನೇ ಕ್ಲಾಸು. ಎಷ್ಟನೇ ಕ್ಲಾಸ್ವರೆಗೂ ಐತಿಲ್ಲ? 5ನೇ ಕ್ಲಾಸ್ವರೆಗುನಾ? ಹಾಂ ಊಟಕ್ಕೆ ಬಿಟ್ಟಿದ್ದಾರಾ ಇವಾಗ? ಯಾವುದು? ಕವಾಸಕಿ ಯಾವುದು ಇಲ್ಲ, ಇವೆಲ್ಲ ಟ್ರಯಂಫ್. ಅಲ್ಲೇ ನೋಡಿ ದೊಡ್ಡ ಬೈಕ್ ಆ ಕಡೆ ಅವು ಕುಂತ್ರಲ್ಲ, ಬ್ಲೂ ಹೆಲ್ಮೆಟ್ ಹಾಕ್ಯಂದಾರಲ್ಲ, ಅದು ದೊಡ್ಡ ಬೈಕ್. ಹ್ಞೂ ನೋಡೋಗ ಅದನ್ನು ಎಷ್ಟು ದೊಡ್ಡದೈತಿ. ಹಾಂ ಐತಿ. ನಿನಗೆ ಯಾರು ಹೇಳ್ಕೊಟ್ರದನ್ನ? ನಿನಗೆ ಯಾರು ಹೇಳಿದ್ರು ಕವಾಸಕಿ? ನಮ್ಮ ಹೋಮ್ ಸ್ಟೇ ಇರೋದೇ ಬೇರೆ ಕಡೆ, ಲೊಕೇಶನ್ ತೋರಿಸ್ತಾ ಇರೋದೇ ಬೇರೆ ಕಡೆ. ಇಲ್ಲಿ ನೆಟ್ವರ್ಕ್ ಬೇರೆ ಪ್ರಾಬ್ಲಮ್ ಇದೆ. ಸೊ ಮತ್ತೆ ಹಂಗೋ ಹಿಂಗೋ ಮಾಡಿ ಅವ್ರಿಗೆ ಕಾಲ್ ಮಾಡಿ ಹೋಗ್ತಾ ಇದ್ದೀವಿ. ಕತ್ರು ಮನೆ. ಹಾಂ 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 ಲೊಕೇಶನ್ ಮಾತ್ರ ಸಖತ್ತಾಗಿದೆ. ಈ ಚಿಕ್ಕ ಚಿಕ್ಕ ಕಲ್ಲುಗಳು ಡೇಂಜರು. Oh, finally we have reached ಅಪ್ಪ ಎಷ್ಟು ಕಿಲೋಮೀಟ್ರ್ ಆಗಿದೆ? 311.1 ಕಿಲೋಮೀಟರ್. ಓಕೆ ಜಸ್ಟ್ ರೀಚ್ ಆಗಿದ್ದೀವಿ. ಮತ್ತು ಇದಾದಮೇಲೆ ಏನು ಪ್ಲ್ಯಾನ್ ಇದೆ ನೋಡಿ ಆಮೇಲೆ ಸಿಗೋಣ.